ವಾವ್, ಇಂತ ಒಂದು ಅದ್ಭುತವಾದಂತ ಹಾಡನ್ನ ಕೊಟ್ಟಿದ್ ಯಾರು? ಅರ್ಜುನ್ ಜಲ್ಯ ಸರ್. ಆಕ್ಚುಲಿ ಈ ಸಾಂಗ್ಗೆ ನಿಮ್ಗೆ ನಾವು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀವಿ. ಇಷ್ಟು ಪವರ್ಫುಲ್ ಹಾಡನ್ನ ನೀವು ನಮಗೆ ಕೊಟ್ಟಿದ್ದೀರಾ. ಅಂಡ್ ಇಂಥ ಪವರ್ಫುಲ್ ಹಾಡನ್ನ ಡಬಲ್ ಪವರ್ಫುಲ್ ಮಾಡಿದವರು ಬೇರೆ ಯಾರು? ನಮ್ಮ ಶಿವಣ್ಣ. ರಕ್ಷಿತಾ ಮ್ಯಾಮ್, ಇವತ್ತೆಲ್ಲ ಕೇಸರಿಮಯ. ನೀವು ಹಾಕೊಂಡಿರೋ ಉಡುಪು ಕೂಡ ಕೇಸರಿಮಯವಾಗಿದೆ. ಈ ಹಾಡು ಈ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದ್ದು ಯಾವತ್ತೂ ಸೋಲೇ ಇಲ್ಲ. ಈ ಹಾಡಕ್ಕೆ ಸೋಲೇ ಇಲ್ಲ. ಮಂಜು ಕರೆಕ್ಟಾಗಿ ಕೊಟ್ಟಿದ್ದಾರೆ ಕಣೋ, ನಿನಗೆ ದೇವ್ರು ಇದ್ದಾನೆ ಕಣೋ ಮಂಜು, ನಿನ್ನ ಜೊತೆಲೇ ಇದ್ದಾನೆ. ನನಗೆ ಇಟ್ ವಾಸ್ ಸೋ ಮೆಸ್ಮರೈಸಿಂಗ್. ಎಷ್ಟೊಂದು ಸಲ ಈ ಹಾಡನ್ನು ಪರ್ಫಾರ್ಮ್ ಮಾಡಿದ್ದು. ಐ ಹವ್ ಸೀನ್ ರವಿ ಡೂಯಿಂಗ್ ದಿಸ್ ಸಾಂಗ್ ಆನ್ ಸ್ಟೇಜ್, ಐ ಹವ್ ಸೀನ್ ರಾಹುಲ್ ಡೂಯಿಂಗ್ ದಿಸ್ ಸಾಂಗ್ ಆನ್ ಸ್ಟೇಜ್. ಮಂಜು, ಇಟ್ ವಾಸ್ ರಿಫ್ರೆಶಿಂಗ್ ಟು ಸಿ ಯು ಡೂಯಿಂಗ್ ದಿಸ್ ಸಾಂಗ್ ಆನ್ ಸ್ಟೇಜ್. ನಿಜ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಡಾನ್ಸರ್ಸ್ ತಪ್ಪು ಮಾಡಿಲ್ಲ ಕಂಡ್ರೋ, ಸೂಪರಾಗಿ ಮಾಡೋದು. ಸ್ಪೆಷಲಿ ಗಗನ್ ಪಕ್ಕದಲ್ಲಿ ಮಾಡಿರೋ ಈ ಹುಡುಗ ಇದಾರಲ್ಲ, ತುಂಬ ಚೆನ್ನಾಗಿ ಮಾಡಿದ. ಫುಲ್ ಎನರ್ಜಿಯಲ್ಲಿ ಮಾಡಿದೆ ನೀನು. ಆಕ್ಚುಲಿ ಮಂಜು ಅಸಿಸ್ಟೆಂಟ್ ಮಲ್ಲಿ ಮೇಡಮ್ ಇವರು. ಹೌದಾ? ಓ, ಮಲ್ಲಿ is the same guy you were talking about? Yes ma'am, he is a main strength. Mallikarjun and Kiran. ಎಲ್ಲಿದ್ದಾನೆ ಕಿರಣ್? He is Kiran. It's Mallikarjun. ತುಂಬ ಇಷ್ಟ ಆಯಿತು. ಐ ಥಿಂಕ್ ಇಟ್ ವಾಸ್ ವೆರಿ ವೆರಿ ವೆಲ್ ಡನ್. ನನಗೆ ಗಗನ್ was standing out today. He really was fantastic. Gagan, you're a fantastic dancer. I really, really loved you. Disha, good job. Thank you, ma'am. Arjun sir, the creator of the song. Oh my God, ಸುಸ್ತಾಗೋಯ್ತಪ್ಪ ನಾನು. ನೆಕ್ಸ್ಟ್ ಲೆವೆಲ್. ಗಗನ್ ಏನೋ ನೀನು ಬಾಬಾ ಒಂದು ಬೆಂಕಿ ಥರ ಇದ್ದ ವೇದಿಕೆ ಮೇಲೆ. ಅವನು ಒಂದು ಫುಲ್ ಪಲ್ಟಿ ಹೊಡೆದು ಬರೀ ಒಂದು ಕೈ ಮೇಲೆ ಹಿಂಗೆ ನಿಲ್ತಾನೆ. ಅಯ್ಯೋ ಆಂಜನೇಯ ಸ್ವಾಮಿ ಹಾರಾಡ್ತಾ ಇದ್ರು ಇಲ್ಲಿ ಅನಿಸ್ತಾ ಇತ್ತು ನನಗೆ. ಆ ಲೆವೆಲಲ್ಲಿ ನೆಕ್ಸ್ಟ್ ಲೆವೆಲ್. ಆಮೇಲೆ ಆ ಭುಜಬಲವ ತೋರಿ ನಿಂತವನೆ ಅಂದರೆ ಕರೆಕ್ಟಾಗಿ ಭುಜದ ಮೇಲೆ ನಿಂತಿದ್ದಾರೆ. ಆ ಲಂಕೆ ಹಾರಿದ್ರು ಅಂದರೆ ಹಾರ್ತಾನೆ. ಸೊ ಲಿರಿಕ್ ಜೊತೆನಲ್ಲೂ ಕೂಡ ತುಂಬ ಚೆನ್ನಾಗಿ ಹೋಗಿದ್ರು. ಮಂಜು ಮಾಸ್ಟರ್, ಖಂಡಿತವಲ್ಲೂ ನೀವು ದೇವ್ರು ಇದ್ದಾನೆ ಅಂತ ಏನು ಹೇಳ್ತಾರೆ, ದೇವ್ರು ಖಂಡಿತವಾಗಿ ಇರ್ತಾನೆ. ಬಟ್ ದೇವ್ರು ಇರೋ ಜಾಗದಲ್ಲಿ ಇರೋದು ಮುಖ್ಯ ಅಲ್ಲ, ದೇವ್ರು ನಮ್ಮೊಳಗಡೆ ಇರಬೇಕು. ಅದು ನಿಮ್ಮೊಳಗಡೆ ಇದ್ದಾನೆ ಮಂಜು. ಯಾವ ಸಾಂಗ್ ಮಾಡಿದ್ರು ನಿಮ್ಮದು ಸಾಂಗಲ್ಲಿ ಒಂದು ಭಕ್ತಿ ಇರುತ್ತೆ ಮಂಜು ಮಾಸ್ಟರ್. Thank you sir. ದಟ್ ಈಸ್ ಔಟ್ಸ್ಟ್ಯಾಂಡಿಂಗ್. ದಿಶಾ ಕೂಡ ಅದು ಈ ಆಂಜನೇಯನ ಸಾಂಗ್ ಒಂದು ಹೆಣ್ಮಗು ಮಾಡ್ಬೇಕಾದ್ರೆ ಎನರ್ಜಿ ಮ್ಯಾಚ್ ಮಾಡಬೇಕಲ್ಲ, ಅವಳು ತುಂಬ ಎಫರ್ಟ್ ಹಾಕಿ ಶಿ ಡಿಡ್ ಇಟ್. ಈ ಸಾಂಗ್ ನಾನು ಮಾಡಿದ್ದು ಬೆಳಗ್ಗೆ 5 ಗಂಟೆಗೆ ಫಸ್ಟ್ ಸಾಂಗ್ ಇದೆ ಈ ಫಿಲ್ಮಿಗೆ ಮಾಡಿದ್ದು. ನಾವು ಪೂಜೆ ಮಾಡಿ ಒಂದು ಅರ್ಧ ಗಂಟೆಗೆ ನನಗೆ ಈ ಸಾಂಗ್ದು ಫುಲ್ ಸ್ಟ್ರಕ್ಚರ್ ಬಂತು. ಅದು ಹಾಗೆ ಮಾಡಿಬಿಟ್ಟು ಹರ್ಷ ಮಾಸ್ಟರ್ ಕಳಿಸ್ದೆ. ಅದು ಮಾಡಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು, ಅದು ಕೇಳ್ತದ್ರೆ ಅಳ್ತಾನೆ ಇದ್ದೀನಿ ನಾನು. ಹರ್ಷ ಮಾಸ್ಟರ್ ಅಲ್ಲಿಂದ ಫೋನ್ ಮಾಡಿಬಿಟ್ಟು ಅವರು ಅದೇ ಹೇಳ್ತಾರೆ, ಅರ್ಜುನ್ ಗೊತ್ತಿಲ್ಲ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಹೇಳಿದ್ರು. ಈ ಸಾಂಗ್ ಕೇಳಿದ್ರೆ ಇಬ್ಬರಿಗೂ ಹಾಗೆ ಆಗಿದೆ. ಈ ಎಲ್ಲ ಎನರ್ಜೀಸ್ ಖಂಡಿತವಲ್ಲೂ ಅಣ್ಣ ಕಡೆಯಿಂದಾನೆ, ಅವ್ರ ಆಶೀರ್ವಾದನೇ. ಏನಂದರೆ ಕೆಲವರು ವ್ಯಕ್ತಿಗಳು ಆ ಜಾಗದಲ್ಲಿ ಇರಬೇಕಾಗಿಲ್ಲ ಮೇಡಮ್, ಅವ್ರು ಎಲ್ಲಿದ್ದಾರೆ ಅಲ್ಲಿಂದಾನೇ ಅದು ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ಅಂಥ ಎನರ್ಜಿ ನಮ್ಮ ಶಿವಣ್ಣ ಅವರು ಎಲ್ಲೇ ಇರಲಿ ಅದು ಪಾಸಿಟಿವ್ ಎನರ್ಜಿ ಆ ಟೆಕ್ನಿಷಿಯನ್ಗೆ, ಆ ಟೀಮ್ಗೆ ಅದು ಪಾಸ್ ಆಗ್ತಾನೆ ಇರುತ್ತೆ. ನಾನು ಥ್ಯಾಂಕ್ಸ್ ಹೇಳಬೇಕು. ಮೊದಲನೇ ಸಿನಿಮಾ ಅಣ್ಣನಿಗೆ ಮಾಡಿದ್ದು ಎನರ್ಜಿ ಎಲ್ಲಿಂದ ಬರುತ್ತೆ ಅಂದರೆ ಇಲ್ಲಿಂದಾನೇ ಬರುತ್ತೆ ಮೇಡಮ್. ಅದೆಲ್ಲ ಸೇರೋದು, ಅದು ಸೇರಿ ನನ್ನ ಕೈಯಿಂದ ಬಿಡಿಸಿದೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅರ್ಜುನ್ ಸರ್. ಶ್ರೀನಿ ಮಾಸ್ಟರ್, ಯಾವಾಗ ಒಂದು ಸಾಂಗ್ ನಾವು ಕಂಪೋಸ್ ಮಾಡುವಾಗ ಸ್ಟ್ರೆಂತ್ ಆಫ್ ದ ಸಾಂಗ್ ಆಫ್ ದ ಮೂವಿ ಅಂದರೆ ಇಸ್ ದ ಹೀರೋ. ಸೊ ಇವತ್ತು ಸ್ಟ್ರೆಂತ್ ಗಗನ್. ಏನು ಪವರ್ಫುಲ್ ಪರ್ಫಾರ್ಮೆನ್ಸ್ ಗಗನ್. ಆ ಇಂಟ್ರಡಕ್ಷನ್ ಇತ್ತಲ್ಲ, ಒಂದು ಟೈಗರ್ ಹಂಗೆ ಓಪನ್ ಮಾಡಿ ಏನೋ ಹಂಗೆ ಬಂತು. ವಾಟ್ ಅನ್ ಇಂಟ್ರೋ ಆ್ಯಂಡ್ ವಾಟ್ ಅ ಪವರ್ಫುಲ್ ಡ್ಯಾನ್ಸರ್ ಗಗನ್. ನೀನು ಒಂದೊಂದು ಸ್ಟ್ಯಾಂಡ್ಸ್ ಅಂದರೆ ನೀನು ಕೆಳಗಡೆ ಪಂಚ್ ಮಾಡ್ತೀಯಲ್ಲ, ಅವಾಗ ಕೂಡ ಪವರ್ ಇತ್ತು. ಬೆಸ್ಟ್ ಮೊಮೆಂಟ್ 3 ಜನ ಮೇಲೆ ನೀನೊಂದು ಸಮಸಾಲ್ಟ್ ಡೈವ್ ಮಾಡಿದ. ದಟ್ ಈಸ್ ಚುಮ್ಮ ಥರ ಒಂದಿತ್ತು. ಆ್ಯಂಡ್ ವಾಟ್ ಅ ಪರ್ಫಾರ್ಮೆನ್ಸ್. ಆ ಸ್ಟಿಕ್ ಮೇಲೆ ಮಾಸ್ಟರ್ ಅದು ಹೆಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಅದು ಹೆಂಗೆ ನಿಂತ್ಕೊಂಡಿದ್ದೀರಾ ನೀವು ಆ ಸ್ಟಿಕ್ ಮೇಲೆ. ದಟ್ ವಾಸ್ ದಿ ಒನ್ ಆಫ್ ದಿ ಮ್ಯಾಜಿಕಲ್ ಮೂಮೆಂಟ್ಸ್ ಮಾಸ್ಟರ್. ನಾನು ರಕ್ಷಿತಾ ಪ್ಯಾರಲಲಿ ಶೌಟಿಂಗ್ ಹಿಯರ್, ಶಿ ಸೇಡ್ ವಾಟ್ಸ್ ಹ್ಯಾಪನಿಂಗ್ ದೇರ್. It was something unbelievable, unreal ಅಂತಾರಲ್ಲ, that's the thing there. And master, ದೇವರು ಇದ್ದಾನೆ ಮಾಸ್ಟರ್, ದೇವರು ಇದ್ದಾನೆ 100% there. And Diksha, you are one of the best dancers I've seen in this platform. This is a laka moment for me.
And this is one of the finest track ever saw. Thanks so much. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಶಿವಣ್ಣ, ನಿಮ್ಮ ಹಾಡು ಶಿವಣ್ಣ ಇವತ್ತು ಹೊಸ ಆಯಾಮದೊಂದಿಗೆ ನೋಡಿದಿರಾ. ಇದು ನನ್ನ ಹಾಡಲ್ಲ, ನಮ್ಮ ಹಾಡು. ಅರೆ ಯಾಕಂದ್ರೆ ಅರ್ಜುನ್ ಮ್ಯೂಸಿಕ್ ಮಾಡದೆ ಹೋದ್ರೆಲ್ಲ, ಹರ್ಷ ಈ ಸಿನಿಮಾ ಮಾಡದೆ ಹೋದ್ರೆ ಈ ಸಾಂಗ್ ಆಗ್ತಿರ್ಲಿಲ್ಲ. ಐ ಥಿಂಕ್ ಫಸ್ಟ್ ಡೇ ಕೇಳಿದಾಗಿಂದ ಈ ಸಾಂಗ್ ಒಂಥರ ಮನ್ಸಲ್ಲಿ ಯಾವಾಗ ಉಳಿತಾ ಇರುತ್ತೆ. ಆ್ಯಂಡ್ ಇವತ್ತು ಇವ್ರು ಮಾಡಿದ್ದು ಗಗನ್ ದಿಶಾ ಅಂತೂ ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಆಲ್ ದ ಡ್ಯಾನ್ಸರ್ಸ್ ಹುಡುಗರು ಇರ್ಬೋದು, ಒಂದು ಭಕ್ತಿ ಇತ್ತು, ಒಂದು ಡಿವೈನಿಟಿ ಇತ್ತು. ದ ಹೋಲ್ ದಿಸ್ ಒನ್ ಅಟ್ಮಾಸ್ಫಿಯರ್ ಒಂದು ಬೇರೆ ರೂಪದಲ್ಲ. ನಿಜವಾಗ್ಲೂ ಆಂಜನೇಯ ಸ್ವಾಮಿನೇ ಬಂದ್ಬಿಟ್ರೇನೋ ಇಲ್ಲಿ ಅಂದಂಗೆ ಒಂದು ಫೀಲ್ ಕೊಡ್ತು. ಬಟ್ ಇವತ್ತು ನೋಡಿದಾಗ ನಿಜವಾಗ್ಲೂ ಈ ಸ್ಟೇಜ್ ಎಲ್ಲೋ ಆಂಜನೇಯ ಸ್ವಾಮಿ ಇದ್ದಾನೆ, ಎಲ್ಲೋ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ರೀತಿ ಒಂದು ಮೂಮೆಂಟ್ಸ್, ಆಮೇಲೆ ಸ್ಟ್ರೆಂತ್ ಹೆಂಗಿತ್ತು. ದಿಶಾ ಡೇ ಒನ್ನಿಂದ ಇಸ್ ಇಸ್ ಅ ವಂಡರ್ಫುಲ್ ಡ್ಯಾನ್ಸ್, ನೋ ಡೌಟ್ ಅಬೌಟ್ ಇಟ್. ಅಮೇಝಿಂಗ್. ನಾನು ನೋಡ್ತಾ ಇದ್ದೆ ಆ ಮಗುನ, ಎಷ್ಟು ಟ್ಯಾಲೆಂಟ್ ಇದೆ ಆ ಮಗುಗೆ, ಎಷ್ಟು ಪವರ್ ಇದೆ ಬಾಡಿಲಿ. ಅದರಿಂದ ಅದು ಮನಸ್ಸಲ್ಲಿರೋ ಭಕ್ತಿ, ಆ ಭಕ್ತಿ ಹೊರಡೆ ಬಂದಿದೆ. ಆ್ಯಂಡ್ ಈ ಶೂಟಿಂಗ್ ಮಾಡ್ಬೇಕಾದ್ರೆ ಹರ್ಷ ಮಾಸ್ಟರ್ ಜೊತೆ ಮೋಹನ್ ಮಾಸ್ಟರ್ ಇದ್ರು. ಅವಾಗ ಈ ಸಾಂಗ್ ಪಿಕ್ಚರೈಸ್ ಮಾಡ್ಬೇಕಾದ್ರೆ ನಾ ಬಂದೆ, ಅಣ್ಣ ಸ್ವಲ್ಪ ಲೇಟಾಗಿ ಬನ್ನಿ, ಇವತ್ತು ನಮ್ದು ಒಂದು 2-3 ಶಾರ್ಟ್ ಇದೆ. ಇವರೆಲ್ಲ ಆ್ಯಕ್ಟ್ ಮಾಡಿದ್ರು, ಎಲ್ಲ ಬಂದು ನನ್ನ ಶಾರ್ಟ್ ಬಂತು. ನಾವು ಹೋದಾಗ ಎಲ್ಲರೂ ಚಪ್ಪಲಿ ಹಾಕಿದ್ರು, ನಾನು ಚಪ್ಪಲಿ ಬಿಟ್ಬಿಟ್ಟು ಹೋದೆ. ಮಾಸ್ಟರ್ ಅಯ್ಯೋ ಅಂತ ಕೈ ಹಿಡ್ಕೊಂಡ್ರು. ಅಣ್ಣ ಬಿಸಿಲಿದೆ ಅಣ್ಣ, ಪರವಾಗಿಲ್ಲ, ಇದು ದೇವ್ರ ಸಾಂಗ್, ಇದು ಬೇಡ, ಹಾಕ್ಬಾರ್ದು, ಮಾಡಿದೆ. ಕೊಪ್ಪಳೆಲ್ಲ ಬಂದೆ ಕಾಳಿಗೆ, ಬಟ್ ಅದು ಕೇರ್ ಮಾಡಲಿಲ್ಲ. ಬಟ್ ಅದರಲ್ಲೇ ಆಡಬೇಕಂತ ನಾವು ಚಾಲೆಂಜ್ ಮಾಡಿದ ತಕ್ಷಣ ಇಡೀ ಒಂದು 2 hours ಶೂಟ್ ಮಾಡಿದ್ರು, ರೀಶೂಟ್ ಮಾಡಿದ್ರು. ಎಲ್ಲರೂ ಚಪ್ಪಲಿ ಎಲ್ಲ ಬಿಚ್ಬಿಟ್ಟು ಡ್ಯಾನ್ಸರ್ಸ್ ಎಲ್ಲ, ಪಾಪ ಡ್ಯಾನ್ಸರ್ ಏನು ಬೈಕೊಂಡ್ರೆ ನಂಗೆ ಗೊತ್ತಿಲ್ಲ. ಬಟ್ ನನಗೇನು ಮಾಡೋಕ್ಕಾಗಲ್ಲಮ್ಮ, ಈ ಸಾಂಗ್ ನನಗೆ ಯಾಕೋ ಚಪ್ಪಲಿ ಆಗಬೇಕು ಅಂತ ಅನಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದು. ಅದೊಂದು ರಿಮೆಂಬರೆನ್ಸ್ ಈ ಸಾಂಗ್ಲಿ. ಆ್ಯಂಡ್ ತುಂಬ ಪವರ್ ಇತ್ತು. ಆಮೇಲೆ ಆ ಭಕ್ತಿ, ಆಮೇಲೆ ಎಲ್ಲಿ ಬರುತ್ತೆ ಅಂದರೆ ಆಂಜನೇಯ ಸ್ವಾಮಿ ಆ ಪವರ್ ನಮಗೆ ಬರುತ್ತೆ. ಯಾಕಂದ್ರೆ ಹೇಳಿ ಕೇಳಿ ಯಾರ ಮಗ ನಾನು, ಮುತ್ತುರಾಜನ್ ಮಗ ಅಲ್ವಾ, ಅವ್ರ ವರದಲ್ಲಿ ಹುಟ್ಟಿದವರು. ಮತ್ತೆ ಸೊ ಆ ಮುತ್ತುರಾಜನ್ ಮಗನ್ಗೆ ಪವರ್ ಬರದೇ ಇರುತ್ತೆ. ಮತ್ತೆ ಎಲ್ಲೇ ಪವರ್ ಬಂದ್ರೆ ಅವ್ರು ದೊಡ್ಡವರಿಂದಾನೆ ಬರಬೇಕು. ಸೊ ನಿಜವಾಗ್ಲೂ ಈ ಸಾಂಗ್ ನಂಗೆ ತುಂಬ ಫೇವ್ರೆಟ್ ಸಾಂಗ್. ಇವತ್ತು ತುಂಬ ಸ್ಟೇಜೇ ತುಂಬ ಚೆನ್ನಾಗಿತ್ತು ಇವತ್ತು ನೋಡೋಕ್ಕೆ. ಅಮೇಝಿಂಗ್. ಲವ್ ಯು ಆಲ್. ಅದ್ರ ಮಧ್ಯದಲ್ಲಿ ಒಂದು ಚಿಕ್ಕ ಆಂಜನೇಯ ಒಂದು ಬಂತು ಶಿವಣ್ಣ, ಅಲ್ಲಿ ನೋಡಿ ಶಿವಣ್ಣ ಮರ್ತ್ಬಿಟ್ಟಿದೆ. ನಿಜವಾಗ್ಲೂ ದೇವರೇ ಅದು. ಅಯ್ಯೋ ನನಗೆ ಮೈಯೆಲ್ಲ ರೋಮಾಂಚನ ಆಗೋಯ್ತು ಅವ್ರು ಬಂದಾಗ. ಆಮೇಲೆ ಅವ್ರು ಬಂದ ಇದು ಮಾಡಿದ್ದು, ಮಂಗಳಾರತಿ ಮಾಡಿದ್ದು, ಐ ಥಿಂಕ್ ಇಟ್ ವಾಸ್ ವೆರಿ ಟಚಿಂಗ್ ಆ್ಯಂಡ್ ವೆರಿ ಬೆಸ್ಟ್. ಅದು ಸೂಪರ್. ಆ ಮಗುನು ಒಂದ್ಸತಿ 2 ಸತಿ ಹಿಂಗೆ ಅಂತ ಮೂಮೆಂಟ್ ಭಾಳ ಮುದ್ದಾಗಿತ್ತು. ಲವ್ ಯು ಮರಿ ಆಂಜನೇಯ. ಸೋ ಕ್ಯೂಟ್. ಹಲೋ, ಹಾಯ್, ಏನ್ ನಿಮ್ಮ ಹೆಸರು? ರಜತ್. ಇವತ್ತು ನೀವು ಯಾರಾಗಿ ಬಂದಿರೋದು ಸ್ಟೇಜ್ ಮೇಲೆ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಆಂಜನೇಯ, ಹನುಮಂತ, ಬಜರಂಗಿ, ಯಾರಾಗಿ? ಆಂಜನೇಯ, ಹನುಮಂತ, ಬಜರಂಗಿ. ಈಗ ನಿಮ್ಗೆ ಒಬ್ರು ಫ್ಲೈ ಕಿಸ್ ಕೊಟ್ರಲ್ಲ, ಅವ್ರಿಗೆ ಗೊತ್ತಾ ನಿಮ್ಗೆ? ಎಸ್. ಯಾರವರು? ಶಿವಣ್ಣ. ಓ, ಅವ್ರು ನಿಮ್ಗೆ ಫ್ಲೈ ಕಿಸ್ ಕೊಟ್ರಲ್ಲ, ನೀವು ಕೊಡಲ್ವಾ ಒಂದು ಶಿವಣ್ಣನ್ಗೆ ಫ್ಲೈ ಕಿಸ್ಸು? ನಂಗೆ ಮಾತೇ ಬರ್ತಾ ಇಲ್ಲ. ಆ ಮಗು ಆಕ್ಚುಲಿ ಹನುಮಂತ ವೇಷಧಾರಿ ಹಾಕೊಂಡು ಮಗು ಬಂದು 1-2 ಸ್ಟೆಪ್ ಮಾಡಿ ಡ್ಯಾನ್ಸ್ ಮಾಡಿದ್ರು. ಅವರಲ್ಲಿ ಒಂದು ದೈವಿಕತನ ಇದೆ ಅಂದ್ಬಿಟ್ಟು ಆ ವ್ಯಕ್ತಿ ನೋಡಿ ಅಲ್ಲೂ ಶೂ ಬಿಚ್ಬಿಟ್ಟು ಆ ಮಗುಗೆ ಮುತ್ತು ಕೊಡುತ್ತೆ ಅಂದ್ರೆ, ಶಿವಣ್ಣ ನೀವಿರೋ ಕಡೆ ನಾವು ಉಸಿರಾಡ್ತಿದ್ದೀವಿ ಶಿವಣ್ಣ, ಅದೇ ದೊಡ್ಡ ವಿಷಯ. ನಿಜವಾಗ್ಲೂ ಸೀರಿಯಸ್ ಅಷ್ಟೇ. ದಟ್ಸ್ ಆಲ್. ವಿ ಲವ್ ಯು ಶಿವಣ್ಣ, ವಿ ಲವ್ ಯು.